ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಗೌಡರ ಹುಟ್ಟೂರು ಹರದನಹಳ್ಳಿ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿದೆ. ಹಿರಿಯ ಪುತ್ರ HD ರಮೇಶ್ ಅಂತ್ಯಕ್ರಿಯೆ ಕಾರ್ಯವಿಧಾನವನ್ನ ನೆರವೇರಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಮಣ್ಣಲ್ಲಿ ಮಣ್ಣಾದ ದೊಡ್ಡ ಗೌಡರ ಗೌಡ್ತಿ ಚೆನ್ನಮ್ಮ. ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಲ್ಲಿ ವಿಧಿವಿಧಾನ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿಯವರ ಸರ್ವಸ್ವವು ಚೆನ್ನಮ್ಮ. ದೊಡ್ಡಗೌಡರ ಬದುಕನ್ನು ರೂಪಿಸಿದ್ದ ಗೌಡ್ತಿ ಇನ್ನೂ ನೆನಪು ಮಾತ್ರ. ದೊಡ್ಡಗೌಡರ 72 ವರ್ಷಗಳ ದಾಂಪತ್ಯಕ್ಕೆ ಭಾವನಾತ್ಮಕ ತೆರೆಬಿದ್ದಿದೆ. 1954ರಿಂದ 2026ರವರೆಗೂ ಪ್ರತಿ ಹಂತದಲ್ಲೂ ಜೊತೆಯಾಗಿಯೇ ಹೆಜ್ಜೆ ಇಟ್ಟಿದ್ದ ಮಡದಿಯನ್ನ ಕಳೆದುಕೊಂಡ ನೋವು ಮಾಜಿ ಪ್ರಧಾನಿ ದೇವೇಗೌಡ ಅವರನ್ನ ಆವರಿಸಿದೆ. ಮಾಜಿ ಪ್ರಧಾನಿ HD ದೇವೇಗೌಡ ಅವರ ನೆರಳಾಗಿ ಸುದೀರ್ಘ ರಾಜಕೀಯ ಏಳು ಬೀಳುಗಳ ಪಯಣದಲ್ಲಿ ಸದಾ ಜೊತೆಯಾಗಿ ನಿಂತಿದ್ದ ಅವರ ಧರ್ಮಪತ್ನಿ ಚೆನ್ನಮ್ಮ ಈಗ ಇಹಲೋಕ ತ್ಯಜಿಸಿದ್ದಾರೆ. ಇಂದು ಅವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಸಕಲ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಬರೋಬ್ಬರಿ 7 ದಶಕಗಳ ಕಾಲ ಸಾರ್ಥಕ ದಾಂಪತ್ಯ ಜೀವನವನ್ನು ನಡೆಸಿದ ಚೆನ್ನಮ್ಮ ಇದೀಗ ದೊಡ್ಡಗೌಡರನ್ನ ಒಬ್ಬಂಟಿ ಮಾಡಿ ಅನಂತ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಚೆನ್ನಮ್ಮ ಅಂತ್ಯಕ್ರಿಯೆ ಹಾಸನದ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ನೆರವೇರಿತು. ಅನೇಕ ಗಣ್ಯಾತಿ ಗಣ್ಯರು, ಸಿನಿಮಾ ನಟರು ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದರು. ಚೆನ್ನಮ್ಮ ಕೊನೆ ಕ್ಷಣದಲ್ಲೂ ದೇವೇಗೌಡರ ಪ್ರೀತಿ ಕಾಳಜಿ. ಅಪರೂಪ ದಾಂಪತ್ಯ ಕಂಡು ಕಣ್ಣೀರಿಟ್ಟ ಕರುನಾಡು. ಚೆನ್ನಮ್ಮ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿರುವಾಗ HD ದೇವೇಗೌಡ ಅವರು ತಾವೇ ಸ್ವತಃ ಕೈಯಾರೆ ಪತ್ನಿಗೆ ಪ್ರೀತಿಯಿಂದ ಊಟ ಮಾಡಿಸುತ್ತಿರುವ ದೃಶ್ಯ ಕಂಬನಿ ತರಿಸುವಂತಿದೆ. ಗೌಡರು ಅತ್ಯಂತ ಮಮತೆಯಿಂದ ತುತ್ತು ನೀಡ್ತಾ ಇದ್ರೆ ಚೆನ್ನಮ್ಮ ಅವರು ಕಿರುಧ್ವನಿಯಲ್ಲಿ ನನಗೆ ಸಾಕು ಅಂತ ಹೇಳ್ತಿದ್ದಾರೆ. ವಿಡಿಯೋ ವೀಕ್ಷಿಸಿದ ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಲ್ಲೂ ನೀರು ತರಿಸುವಂತಿದೆ ಈ ಅಪೂರ್ವ ಕ್ಷಣ. ಇದೊಂದೇ ವಿಡಿಯೋ ಅಲ್ಲ, ಚೆನ್ನಮ್ಮ ಕೊನೆ ಕ್ಷಣದಲ್ಲೂ ದೇವೇಗೌಡರ ಜೊತೆಗಿದ್ರು. ಇವರಿಬ್ಬರ ಆ ಪ್ರೀತಿ ಮತ್ತು ಕಾಳಜಿ ಕೊಂಚವೂ ಮಾಸದೆ ಇರುವುದಕ್ಕೆ ಈ ಕ್ಷಣಗಳೇ ಸಾಕ್ಷಿ. ಹಳ್ಳಿಯ ಸಾಮಾನ್ಯ ಕೃಷಿ ಕುಟುಂಬದಿಂದ ಹಿಡಿದು ದೇಶದ ಅತ್ಯುನ್ನತ ಪ್ರಧಾನಿ ನಿವಾಸದವರೆಗೂ ಸಾಗಿದ ಇವರ 70 ವರ್ಷಗಳ ದಾಂಪತ್ಯದ ಕೊನೆಯ ದಿನಗಳು ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಲ್ಲೂ ನೀರು ತರಿಸುವಂತಿದೆ.
ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಬರದ ಛಾಯೆ ದಟ್ಟವಾಗ್ತಾ ಇದ್ದಂತೆ ಬರ ಪೀಡಿತ ಪ್ರದೇಶಗಳ ಘೋಷಣೆಗೆ ಸರ್ಕಾರ ಸಿದ್ಧತೆಯನ್ನ ನಡೆಸಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ನಿಯಮಗಳನ್ನ ಸಡಿಲ ಮಾಡಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ಭೀಕರ ಬರಗಾಲ, ರೈತರಿಗೆ ಸಂಕಷ್ಟ. ಬರ ಘೋಷಣೆಗೆ ರಾಜ್ಯ ಸರ್ಕಾರ ತಯಾರಿ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಮಳೆಗಾಗಿ ಆಕಾಶದ ಕಡೆಗೆ ಮುಖ ಮಾಡಿ ಕಾದು ಕುಳಿತ ರೈತನ ಕಣ್ಣುಗಳಲ್ಲಿ ಆತಂಕ ಮನೆ ಮಾಡಿದೆ. ಈಗಾಗಲೇ ಬಿತ್ತನೆ ಮಾಡಿರುವಂತಹ ಅನ್ನದಾತ ಕಂಗಾಲಾಗಿದ್ದಾನೆ. ಜಮೀನುಗಳು ಬರಡು ಭೂಮಿಯಂತಾಗಿದೆ. ಜುಲೈ 20ರವರೆಗೆ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ 39% ಕಡಿಮೆಯಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ತಲೆದೂರಿದ್ದು ಬರದ ಛಾಯೆ ಆವರಿಸಿದೆ. ಮುಂಗಾರು ಆರಂಭವಾಗಿ 1 ತಿಂಗಳು 3ನೇ ವಾರವಾಗಿದ್ರೂ ಕೂಡ ಸರಿಯಾಗಿ ಮಳೆಯಾಗಿಲ್ಲ. ಜೂನ್ ತಿಂಗಳಲ್ಲಿ ಬರೋಬ್ಬರಿ 42% ಮಳೆ ಕೊರತೆಯಾಗಿದೆ. ಬಿತ್ತನೆ ಮಾಡಿದ ಅಲ್ಪ ಸ್ವಲ್ಪ ಬೆಳೆ ಜಮೀನಿನಲ್ಲೇ ಕಮರಿ ಹೋಗ್ತಾ ಇದೆ. ಆದರೆ ಉಳಿದ ಜಮೀನಿನಲ್ಲಿ ಉಳುಮೆಯ ಕನಸು ಕಾಣುವಂತಹ ಮೊದಲೇ ಬಿತ್ತನೆ ಅವಧಿ ಮುಗಿತಾ ಇದೆ. ರಾಜ್ಯದಲ್ಲಿ 84 ಲಕ್ಷ ಹೆಕ್ಟೇರ್ ಬಿತ್ತನೆಯಾಗಬೇಕು. ಆದರೆ ಈ ವರ್ಷ 35 ಲಕ್ಷ ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ. ಸರಿಯಾದ ಬೆಳೆ ಇಲ್ಲದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಬಿತ್ತನೆಗೆ ರೆಡಿ ಮಾಡ್ಕೊಂಡಿರ್ತಕ್ಕಂತಹ ರೈತ ತಲೆ ಮೇಲೆ ಕೈ ಹೊತ್ತು ಕುಳ್ತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಸಡ್ಡೂರು ರಸ್ತೆಯ ರಾಜಾಪುರ ಮಾಗಣಿ ಮತ್ತು ರಾಜಾಪುರ ರಸ್ತೆಯ ಗದ್ದೆಯ ಬಳಿ ಇರ್ತಕ್ಕಂಥದ್ದು ಗಮನಿಸ್ಬೋದು. ಇವತ್ತು ಬಿತ್ತನೆಗೆ ರೈತರು ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ. ಆದರೆ ಮಳೆರಾಯನ ಅವಕೃಪೆಯಿಂದಾಗಿ ಇವತ್ತು ಬಿತ್ತನೆ ಆಗದೇ ಇರತಕ್ಕಂಥದ್ದನ್ನು ಗಮನಿಸ್ತೀವಿ. ಮಳೆ ಬೆಳೆ ಇಲ್ಲದೆ ರೈತರು ತಲೆ ಮೇಲೆ ಕೈ ಇಟ್ಟುಕೊಂಡು ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲ ಹಾಗೂ 2 ಬೆಳೆಗಳ ಜೊತೆಗೆ ಮುಂಗಾರು ಇಲ್ಲದ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರವನ್ನು ನೀಡುವಂತೆ ಮನವಿ ಮಾಡ್ತಿದ್ದಾರೆ ರೈತರು. ಇಂತಿಂತ ಜಾಗದಲ್ಲಿ ಹೋಗಿದೆ ಅಂತ ಹೇಳ್ಬೇಕಾಯ್ತು. ಅವ್ರು ಹೇಳ್ತಾ ಇಲ್ಲ, ಬಾಯಿನೇ ಬಿಡ್ತಾ ಇಲ್ಲ. ಒಬ್ರುವೆ ಹೆಂಗ್ ಬಿಟ್ರೆ ಹೆಂಗ್ ಹಿಡ್ಕೊಂತ ಅವ್ರಿಗೆ ಏನಾಯ್ತು ಗೊತ್ತಾ? ಇವ್ರನ್ನೇನ್ ನಾವೇನಾರ ಪುಕ್ಸೆಟ್ಟೆ ಕೊಡಿ ಕರೆಂಟ್ ಅಂತ ಕೇಳಿದ್ವಾ? ಪುಕ್ಸೆಟ್ಟೆ ಕೊಡಪ್ಪ ನಮಗೆ ಬಸ್ ಅಂತ ಕೇಳಿದ್ವಾ? ಇವರಾಗೆ ಘೋಷಣೆ ಮಾಡಿ ಜನಗಳು ದಿಕ್ಕೆಡಿಸ್ತಾರೆ. ವೋಟ್ ಹೆಂಗ್ ಹಾಕಿಸ್ಕೋಬೇಕು ಅಂದ್ರೆ ಅದೊಂದು ಬಿಟ್ರೆ ಚಿಂತನೆ ರೈತರ ಬಗ್ಗೆ, ಪಬ್ಲಿಕ್ ಬಗ್ಗೆ ನೋಡ್ರಿ. ಅನ್ನ ಊಟ ಮಾಡೋರೆಲ್ಲ ರೈತರೇ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಬರುವ ಮುಂಗಾರು ಮಳೆ ರೈತರ ಬದುಕಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಯಾವ ಭಾಗದಲ್ಲಿ ಎಷ್ಟು ಮಳೆ ಕೊರತೆ? ಅತ್ಯಧಿಕ ಮಳೆಯಾಗುವ ಮಲೆನಾಡಿನಲ್ಲಿ 43% ಮಳೆ ಕೊರತೆಯಾಗಿದೆ. ಕರಾವಳಿಯಲ್ಲಿ 35% ಮುಂಗಾರು ಕೊರತೆಯಾಗಿದೆ. ಇನ್ನು ಉತ್ತರ ಒಳನಾಡಿನಲ್ಲಿ 33% ಮತ್ತು ದಕ್ಷಿಣ ಒಳನಾಡಿನಲ್ಲಿ 31% ಮಳೆ ಕೊರತೆ ದಾಖಲಾಗಿದೆ. 26 ಜಿಲ್ಲೆಗಳಲ್ಲಿ ಒಟ್ಟು 158 ತಾಲೂಕುಗಳಲ್ಲಿ ಕೊರತೆ ಹಾಗೂ 20 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಕಂಡು ಬಂದಿದೆ. ಸ್ಯಾಟಲೈಟ್ ಸರ್ವೆಗೆ ಮುಂದಾದ ಸಿಎಂ ಡಿಕೆಶಿ. ಇನ್ನು ಈ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಬರಪೀಡಿತ ಪ್ರದೇಶಗಳ ಘೋಷಣೆಗೆ ತಯಾರಿ ನಡೆಸಿದೆ. ನಿನ್ನೆ ನಡೆದ ಡಿಸಿಗಳ ಸಭೆಯಲ್ಲಿ ಚರ್ಚೆ ನಡೆಸಿದ ಬಳಿಕ ಸಿಎಂ ಬರಗಾಲದ ಭೀಕರತೆಯ ಬಗ್ಗೆ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸಲು ಪ್ಲಾನ್ ಮಾಡಿದೆ. ಆದ್ದರಿಂದ ಸ್ಯಾಟಲೈಟ್ ಮೂಲಕ ಹವಾಮಾನ ವಿಶ್ಲೇಷಣೆಗೆ ಚಿಂತನೆ ನಡೆಸಿದ್ದು, ಬೆಳೆ ಸಮೀಕ್ಷೆಯ ದತ್ತಾಂಶದ ನಿಖರತೆ ಮತ್ತು ವಿಶ್ವಾಸಾರ್ಹತೆ ಸುಧಾರಿಸಲು ಸಮಗ್ರ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ಹಾಗಾದರೆ ಕರ್ನಾಟಕ ಅಗ್ರಿಟೆಕ್ ಮಿಷನ್ ಅನುಕೂಲ ಏನು ಅನ್ನೋದಾದ್ರೆ, ಸ್ಯಾಟಲೈಟ್ ಸರ್ವೆಗೆ ಪ್ಲಾನ್, ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನ, ಡ್ರೋನ್ ತಂತ್ರಜ್ಞಾನ ಬಳಕೆ, ಎಐ ಜಿಯೋಸ್ಪೇಷಿಯಲ್ ಅನಾಲಿಟಿಕ್ಸ್ ತಂತ್ರಜ್ಞಾನ ಬಳಕೆ. ಈ ತಂತ್ರಜ್ಞಾನ ಬಳಕೆ ಮಾಡಿ ಡಿಜಿಟಲ್ ಸರ್ವೆ ಮಾಡಲಾಗುತ್ತೆ. ಸ್ಯಾಟಲೈಟ್ ಚಿತ್ರಣ, ಡ್ರೋನ್ ಸಮೀಕ್ಷೆಯಿಂದ ಕ್ಷೇತ್ರ ಪರಿಶೀಲನೆ, ಹವಾಮಾನಕ್ಕೆ ಅನುಗುಣವಾಗಿ ಬೆಳೆಗಳ ಸ್ಪಷ್ಟ ಮಾಹಿತಿ. ಈಗಾಗಲೇ ಒಂದು ಲೆಟ್ರ್ ಹೋಗ್ಬಿಟ್ಟಿದೆ ಪ್ರೈಮ್ ಮಿನಿಸ್ಟರ್ಗೆ ಕನ್ಸಿಡರ್ ಮಾಡಿ ಅಂತ. ಬಟ್ ಆ ಲೆಟ್ರು ಫಾರ್ಮಲ್ ಆಗಿ ಹೋಗಿದೆ, ಅದೊಂದು ಕಲ್ಲು ಹಾಕ್ದಂಗೆ ಮೊದಲೇ. ಆದರೆ ನಾವು ಬರ ಟೀಮ್ ಕಳಿಸ್ಬೇಕು ಅಂದರೆ ನಾವು ಡಿಕ್ಲರೇಷನ್ ನೋಟಿಫಿಕೇಷನ್ ಇಶ್ಯೂ ಮಾಡಬೇಕಾಗ್ತದೆ. ಗೌರ್ಮೆಂಟಿಂದ ಡಿಕ್ಲರೇಷನ್ ಮಾಡಬೇಕಾಗ್ತದೆ. ಡಿಕ್ಲರೇಷನ್ ಆದ ಮೇಲೆ ನಾವು ಇನ್ನೊಂದು ಗ್ರೌಂಡ್ ಟ್ರೂತ್ ವೆರಿಫಿಕೇಷನ್ ಅಂತ ಫೀಲ್ಡ್ ಸರ್ವೆ ಮಾಡಬೇಕು. ಕ್ರಾಪ್ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಅಂತ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ. ಅದು ಆಯಾ ಡಿಸ್ಟಿಕ್ಗಳು ಅಡಿಯಲ್ಲಿ ಆ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಯಾವ ತಾಲೂಕುಗಳಲ್ಲಾಗಿದೆ ಅಂತ ಗ್ರೌಂಡ್ ಟ್ರೂತ್ ವೆರಿಫಿಕೇಷನ್ ಅಂತ ಕರೀತಾರೆ. ರಾಜ್ಯದಲ್ಲಿ ಬರದ ಛಾಯೆ ದಟ್ಟವಾಗ್ತಾ ಇದ್ದಂತೆ ಬರಪೀಡಿತ ಪ್ರದೇಶಗಳ ಘೋಷಣೆಗೆ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ನಿಯಮಗಳನ್ನು ಸಡಿಲ ಮಾಡಬೇಕು ಅಂತ ಮನವಿ ಮಾಡಲಾಗಿದೆ. ಇಡೀ 31 ಜಿಲ್ಲೆಗಳಲ್ಲೂ ಕೂಡ ಇವತ್ತು ಬರಗಾಲದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಕುಡಿಯೋ ನೀರಿಗೆ ಬಹಳಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ರಿಸರ್ವಾಯರ್ಸ್ನಲ್ಲಿ ನೀರಿಲ್ಲ ಮತ್ತು ಮಳೆ ಬರೆದಿರೋ ಕಾರಣಕ್ಕಾಗಿ ಬೋರ್ವೆಲ್ಗಳು ರಿಚಾರ್ಜ್ ಆಗೋದಿಲ್ಲ.
ಸೊ ಈಗ ಬೋರ್ವೆಲ್ಗಳು ಒಣಗ್ತಾ ಇದೆ, ವಾಟರ್ ಸೋರ್ಸ್ ಎಲ್ಲ ಬತ್ತಿ ಹೋಗ್ತಾ ಇದೆ. ಭಾಳ ಒಂದು ಗಂಭೀರವಾದಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ನಮ್ಮ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ, ಕೇಂದ್ರದ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೇನೆ. ನಮಗೆ ಬರಗಾಲಕ್ಕೆ ಒಂದಿಷ್ಟು ಏನು ನಿಯಮ ಇದೆ, ಬರಗಾಲ ಡಿಕ್ಲೇರ್ ಮಾಡೋದಕ್ಕೆ ಒಂದು ಕೇಂದ್ರ ಸರ್ಕಾರ ನಿಯಮ ಮಾಡಿದ್ದಾರೆ. ಆ ನಿಯಮವನ್ನು ಸಡಿಲಿಸಬೇಕು. ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀವಿ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ. ಮಾನ್ಯ ಕಂದಾಯ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬರಗಾಲ ಘೋಷಣೆ ಮಾಡಬೇಕಾಗಿರುವಂಥ ಪ್ರಕ್ರಿಯೆ ಏನಿದೆ, ನಿಯಮಗಳೇನಿದೆ, ಅದು ಸರಳೀಕರಣ ಮಾಡಬೇಕು ಅಂತ ಹೇಳಿದ್ದೀವಿ. ಅದು ಕೇಂದ್ರ ಸರ್ಕಾರದಿಂದ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ರೈತರ ಆತ್ಮಹತ್ಯೆ ತಡೆಗಟ್ಟಲಿಕ್ಕೆ ಈಗಾಗಲೇ ಒಂದು ಪ್ರಾಮಾಣಿಕ ಪ್ರಯತ್ನ ಹೆಚ್ಚಿನ ಮಾಡ್ತಾನೆ ಇದ್ದೀವಲ್ಲ. ಕೇಂದ್ರದ 5,709 ಕೋಟಿ 9,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರುವ 9 ತಿಂಗಳಲ್ಲಿ ಸುಮಾರು ಅನೇಕ ಗ್ರಾಮೀಣ ಭಾಗದಲ್ಲಿ ಆಸ್ತಿ ನಿರ್ಮಾಣ ಮಾಡುವಂಥದ್ದು, ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡುವಂಥದ್ದಕ್ಕೆ ಕ್ರಮ ತಗೊಂಡಿದ್ದೇವೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ನಾನು ಹೇಳಿದ್ದೇನೆ, ನಿಗಾ ಇಕ್ಕಿದ್ದೇವೆ, ಎಲ್ರಿಗೂ ಉದ್ಯೋಗ ಕೊಡ್ತೇವೆ, ಯಾರೂ ಗುಳೆ ಹೋಗೋದ ರೀತಿಯಲ್ಲಿ ನೋಡಿಕೊಳ್ತೇವೆ. ಜನರಿಗೆ ನೀರು ಮತ್ತು ಇವತ್ತೇನು ರೈತರಿಗೆ ಪರಿಹಾರ ಕೊಡಬೇಕಾಗಿದೆ, ಆ ಪರಿಹಾರದ ಬಗ್ಗೆಯೂ ನಿನ್ನೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಬರ ಘೋಷಣೆ ಮಾಡುವಂಥದ್ದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು, ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾವೆ. ಬರ ಪರಿಸ್ಥಿತಿ ನಿಭಾಯಿಸಲು ಕೇಂದ್ರದ ನೆರವು ಕೋರಲು ಸರ್ಕಾರ ಮುಂದಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಮುಂದಿನ 15 ದಿನಗಳ ಒಳಗಾಗಿ ಕೇಂದ್ರಕ್ಕೆ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದೆ. ಹೀಗಾಗಿ ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಿದರೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಗಬಹುದು. ಜೊತೆಗೆ ರೈತರು ಪಡೆದಿರುವಂತಹ ಸಾಲ ಮರುಪಾವತಿಗೆ ಒಂದಷ್ಟು ಅವಧಿ ವಿಸ್ತರಣೆ ಆಗುವ ಸಾಧ್ಯತೆಗಳಿವೆ. ಆದ್ದರಿಂದ ರಾಜ್ಯ ಸರ್ಕಾರದಿಂದ ಕಸರತ್ತು ಜೋರಾಗಿದೆ. ನೋಡಿ, ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. ಕಳೆದ ವರ್ಷ ಕಂಪೇರ್ ಮಾಡೋಣ ನಾವು. ಲಾಸ್ಟ್ ವರ್ಷ ಈ ಒಂದು ಹೊತ್ತಿಗೆ ಹೋಲಿಸಿಕೊಂಡರೆ ಬಿತ್ತನೆ ಎಷ್ಟಾಗಿತ್ತು, ಮಳೆ ಎಷ್ಟಾಗಿತ್ತು, ಎಷ್ಟು ಹೆಕ್ಟೇರ್ ಪ್ರದೇಶವನ್ನ ಬಿತ್ತಲಾಗಿತ್ತು, ಇವೆಲ್ಲವನ್ನ ನೋಡ್ತಾ ಹೋದ್ರೆ ಕಳೆದ ವರ್ಷ ಬಿತ್ತನೆ ಕೆಲಸ ಆಗಿದ್ದು ಈ ಜೂನ್ ಅಂತ್ಯಕ್ಕೆ ವೀಕ್ಷಕರು 90%, 90% ಅಷ್ಟು ಹೋದ ವರ್ಷ ಈ ಹೊತ್ತಿಗೆ ಬಿತ್ತನೆ ಆಗ್ಬಿಟ್ಟಿತ್ತು. ಆದರೆ ಈ ಸಾರಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಜೂನ್ ಅಂತ್ಯಕ್ಕೆ ಕೇವಲ 35% ಮಾತ್ರ ಬಿತ್ತನೆಯಾಗಿದೆ. ಬಹುತೇಕ ಭೂಮಿ ಬಿತ್ತನೆಯಾಗದೆ ಹಾಗೆ ಕೂತಿದೆ. ಕಾರಣ ಮಳೆನೇ ಇಲ್ಲ. ಎಲ್ಲಿಂದ ಬಿತ್ತನೆ ಮಾಡೋದು? ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ, ನೀವೇ ಲೆಕ್ಕ ಹಾಕಿ. ಲಾಸ್ಟ್ ಇಯರ್ ಇಷ್ಟೊತ್ತಿಗೆ 90% ಬಿತ್ತನೆಯಾಗಿದ್ದು ಈಗ 35% ಅಂತಂದ್ರೆ 55ರಿಂದ 60% ಕಡಿಮೆ ಆಗಿದೆ. ಇದು ಎಷ್ಟು ಪರಿಣಾಮ ಬೀರುತ್ತೆ ಮುಂದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇನ್ನು ಮಳೆ ವಿಚಾರಕ್ಕೆ ಬಂದ್ರೆ, ಮಳೆ ಎಷ್ಟಾಗಿತ್ತು ಹೋದ ವರ್ಷ? ಜೂನ್ ಅಂತ್ಯಕ್ಕೆ 90% ಮಳೆ ಆಗ್ಬಿಟ್ಟಿತ್ತು. ಹೋದ ವರ್ಷ 90% ಸಂಪದ್ಭರಿತವಾಗಿ ಮಳೆ ಆಗ್ಬಿಟ್ಟಿತ್ತು. ಆದರೆ ಈ ಸಾರಿ ಪರಿಸ್ಥಿತಿ ಹಂಗಿಲ್ಲ. ಜೂನ್ನ ಅಂತ್ಯಕ್ಕೆ 42% ಮಳೆ ಆಗಿದೆ. ಎಲ್ಲಿಯ 90%, ಎಲ್ಲಿಯ 42%? ಅರ್ಧ ಕಡಿಮೆ ಆಗ್ಬಿಡ್ತು. ಇನ್ನು ಎಷ್ಟು ಭೂಪ್ರದೇಶ ಬಿತ್ತನೆ ಆಗಿತ್ತು ಕಳೆದ ವರ್ಷ ನಾವು ನೋಡಿದ್ರೆ ಬರೋಬ್ಬರಿ 84 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗ್ಬಿಟ್ಟಿತ್ತು ಈ ಸಮಯಕ್ಕೆ ಹೋದ ವರ್ಷ. ಈ ಸಾರಿ ಎಷ್ಟಾಗಿದೆ ಹೇಳಿ? ಬರೀ 35 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗಿದೆ ವೀಕ್ಷಕರೇ. ಇದು ಉತ್ಪಾದನೆಯ ಮೇಲೂ ಹೊಡೆತ ಬೀಳುತ್ತೆ. ಎಲ್ಲಿಯ 85 ಲಕ್ಷ, ಎಲ್ಲಿಯ 35 ಲಕ್ಷ, 50% ಕಡಿಮೆ ಆಯಿತು. 50 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗೇ ಇಲ್ಲ. ಅಲ್ಲಿಗೆ ಉತ್ಪಾದನೆ ಮೇಲೆ ಭಾರಿ ಸಮಸ್ಯೆ ಆಗುತ್ತೆ. ಇದನ್ನು ಹೆಂಗೆ ಮ್ಯಾನೇಜ್ ಮಾಡೋದು? ಎಲ್ಲವೂ ಕೂಡ ಪ್ರಶ್ನೆ. ಈ ರೀತಿ ಲಾಸ್ಟ್ ಇಯರ್ ಕಂಪ್ಯಾರಿಸನ್ ನಾವು ನೋಡಿದ್ರೆ. ಇನ್ನು ನೆಕ್ಸ್ಟ್ ಮಳೆಯ ಕೊರತೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ ವೀಕ್ಷಕರೇ. ರಾಜ್ಯದಲ್ಲಿ ಮಳೆಯ ಕೊರತೆ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಕೊರತೆ ಆಗಿದೆ, ಏನು ಕತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ವಿಜಯನಗರದಲ್ಲಿ ಮಳೆಯ ಅತಿ ಕೊರತೆ. ನಾವೊಂದು ಮ್ಯಾಪ್ ಮೂಲಕ ಈಗ ತೋರಿಸ್ತೀವಿ ನಿಮಗೆ. ನೋಡಿ, ಈಗ ಸಂಪೂರ್ಣವಾಗಿ ರಾಜ್ಯದ ಮ್ಯಾಪನ್ನು ನೀವು ನೋಡ್ತಾ ಇದ್ದೀರಲ್ಲ. ಇಲ್ಲಿ ಯೆಲ್ಲೋ ಕಲರಲ್ಲಿ ನಾವು ತೋರಿಸ್ತಾ ಇರೋದು ವಿಜಯನಗರ ಜಿಲ್ಲೆ. ವಿಜಯನಗರ ಜಿಲ್ಲೆಯಲ್ಲಿ ಅತಿ ಮಳೆಯ ಕೊರತೆ ಇಲ್ಲಿ. ಉಳಿದ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ವಿಜಯನಗರದಲ್ಲಿ ಮಳೆನೇ ಇಲ್ಲ ವೀಕ್ಷಕರೇ. ಗ್ರೀನ್ ಕಲರ್ ಅಲ್ಲಿ ತೋರಿಸ್ತಾ ಇದೀವಲ್ಲ, ಬೆಳಗಾವಿ, ಬಾಗಲಕೋಟೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಇಲ್ಲಿ ಸಾಮಾನ್ಯ ಮಳೆ ಆಗಿದೆ. ಒಳ್ಳೆ ಮಳೆ ಅಂತ ಅನ್ನಲ್ಲ, ಸಾಮಾನ್ಯ ಮಳೆ. ಇನ್ನ ತೀವ್ರ ಮಳೆಯ ಕೊರತೆ ವಿಜಯನಗರದಲ್ಲಿ, ಮಳೆನೇ ಇಲ್ಲ ಅಲ್ಲಿ. ಆ ರೀತಿಯ ಪರಿಸ್ಥಿತಿ ಇದೆ. ಇನ್ನು ಈ ರೆಡ್ ಕಲರ್ ಅಲ್ಲಿ ತೋರಿಸ್ತಾ ಇದೀವಲ್ಲ ಉಳಿದ ಜಿಲ್ಲೆಗಳನ್ನ, ಇಲ್ಲಿ
ಮಳೆಯ ಕೊರತೆ ಇದೆ. ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ, ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ಬಳ್ಳಾರಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ ಇಲ್ಲಿ ಮಳೆಯ ಕೊರತೆ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಅತಿ ಮಳೆಯ ಕೊರತೆ, ಮಳೆನೇ ಇಲ್ಲ. ಬೆಳಗಾವಿ, ಬಾಗಲಕೋಟೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದಲ್ಲಿ ಸಾಮಾನ್ಯ ಮಳೆಯಾಗಿದೆ. ಇದು ಸದ್ಯಕ್ಕಿನ ರಾಜ್ಯದ ಚಿತ್ರಣ ವೀಕ್ಷಕರೇ. ಇದು ರಾಜ್ಯದ ಚಿತ್ರಣ ನಿಮ್ಮ ಮುಂದೆ ಇಡ್ತಾ ಇರೋದು. ಈ ರೀತಿಯ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನೋಡಿ, ಈಗ ಒತ್ತಾಯ ಏನು ಕೇಳಿ ಬರ್ತಾ ಇರೋದು ಅಂತಂದ್ರೆ ಬರ ಘೋಷಣೆ ಆಗಬೇಕು ಅಂತ. ಬರ ಘೋಷಣೆ ಆಗಬೇಕು ಅಂತಂದ್ರೆ ಅದಕ್ಕೊಂದು ಮಾನದಂಡ ಅಂತಿದೆ. ಯಾವ ಸಂದರ್ಭದಲ್ಲಿ ಬರಗಾಲ ಅಂತ ಘೋಷಣೆ ಮಾಡಲಾಗುತ್ತೆ, ಅದಕ್ಕೆ ನಿಯಮಗಳಂತಿದೆ. ಆ ನಿಯಮಗಳೇನು ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ವಾಡಿಕೆ ಮಳೆಗಿಂತ 60% ಮಳೆ ಕೊರತೆ ಇರಬೇಕು ಅನ್ನುವಂಥದ್ದು ನಿಯಮ. ಈ ವಾಡಿಕೆ ಮಳೆ ಅಂದ್ರೇನು? ಒಂದು 25ರಿಂದ 30 ವರ್ಷದ ಎವರೇಜ್ ಅನ್ನ ತಗೋತಾರೆ. ಈ 25ರಿಂದ 30 ವರ್ಷದ ಅವಧಿಯಲ್ಲಿ ಪ್ರತಿ ವರ್ಷವೂ ಕೂಡ ಆಯಾ ಪ್ರದೇಶ, ಪರ್ಟಿಕ್ಯುಲರ್ ಆಗಿ ಆಯಾ ಪ್ರದೇಶದಲ್ಲಿ ಎಷ್ಟು % ಮಳೆ ಆಗಿತ್ತು, ಎಷ್ಟು ಮಿಲಿಮೀಟರ್ ಮಳೆ ಆಗಿತ್ತು, ಆ ಮಳೆಗಿಂತ ಕಡಿಮೆ ಮಳೆ ಆಗ್ಬಿಟ್ರೆ ಅದು ವಾಡಿಕೆ ಮಳೆಗಿಂತ ಕಡಿಮೆ ಅಂತ ಹೇಳಿ. ಸೊ ಈಗ ವಾಡಿಕೆ ಮಳೆಯನ್ನೇ ನಾವು ತೆಗೆದುಕೊಂಡ್ರೆ 60% ಮಳೆಯ ಕೊರತೆ ಇರಬೇಕು ಅಂದಾಗ ಬರಗಾಲ ಅಂತ ಘೋಷಣೆ ಮಾಡಬಹುದು. ಇದು ನಿಯಮ 1. ಇನ್ನೊಂದೇನು ಅಂತಂದ್ರೆ ಸತತವಾಗಿ 3 ಅಥವಾ ಹೆಚ್ಚು ಒಣ ಹವೆಯ ವಾರ ಇರಬೇಕು. ಕಂಟಿನ್ಯೂಸ್ ಆಗಿ 3 ವಾರಗಳ ಕಾಲ ಒಣ ಹವೆ ಇರಬೇಕು ಅಥವಾ ಹೆಚ್ಚು ಒಣ ಹವೆ ವಾರ ಇರಬೇಕು. ಈ ರೀತಿ ಇದ್ರೆ ಮಾತ್ರ ಬರಗಾಲ ಅಂತ ಘೋಷಣೆ ಮಾಡಬಹುದು ಅಂತ. 50% ಮಳೆಯ ಕೊರತೆ ಇದ್ರೆ ಒಣ ಹವೆಯ ವಾರ ಅಂತಾರೆ. 50% ಮಳೆಯ ಕೊರತೆ ಇದ್ದು ಒಣ ಹವೆ ಇದ್ರೆ ಅದನ್ನ ಒಣ ಹವೆಯ ವಾರ ಅಂತ ಹೇಳ್ತಾರೆ. ವಾಡಿಕೆಗಿಂತ 75% ಕಡಿಮೆ ಬಿತ್ತನೆ ಆಗಿರಬೇಕು. ಈಗ ನಾನು ಹೇಳ್ತಾ ಇದ್ನಲ್ಲ, ಲಾಸ್ಟ್ ಇಯರ್ ಇಷ್ಟೊತ್ತಿಗೆ 90% ಬಿತ್ತನೆ ಆಗ್ಬಿಟ್ಟಿತ್ತು ಅಂತ ಹೇಳಿ. ಸೊ ಆ ವಾಡಿಕೆಗಿಂತ 75% ಕಡಿಮೆ ಬಿತ್ತನೆ ಆಗಿರಬೇಕು ಅನ್ನುವಂಥದ್ದು ನಿಯಮ ಇದೆ. ಅಂದಾಗ ಬರಗಾಲ ಅಂತ ಘೋಷಣೆ ಮಾಡಬಹುದು. ಈ ಸಾರಿ ನಾವು 32ರಿಂದ 35% ಬಿತ್ತನೆ ಮಾತ್ರ ಆಗಿದೆ. ಇಲ್ಲೂ ಅರ್ಧಕ್ಕರ್ಧ ಕಡಿಮೆ ಆಯಿತು. ನಿಯಮ ಹೇಳೋದೇನು, 75% ಕಡಿಮೆ ಬಿತ್ತನೆ ಆಗಿರಬೇಕು ಅಂತ ಹೇಳಿ. ಉಪಗ್ರಹ ತಂತ್ರಜ್ಞಾನದಲ್ಲಿ ಬೆಳೆ ಹಾನಿ ಆಗಿರಬೇಕು, ಅದು ಕಾಣಬೇಕು ಅಂತ ಹೇಳಿ. ಸ್ಯಾಟಲೈಟ್ ಮೂಲಕ ಇವರು ಪಿಕ್ಚರ್ ತಗೋತಾರಲ್ಲ, ಅದನ್ನು ನೋಡಿದಾಗ ಬೆಳೆ ಹಾನಿ ಆಗಿದ್ದಲ್ಲಿ ಕಾಣಬೇಕು ಅಂತ ಹೇಳಿ. ಸೊ ಇಷ್ಟೆಲ್ಲ ನಿಯಮಗಳಲ್ಲಿ ಪಾಸ್ ಆದರೆ ಬರಗಾಲ ಅಂತ ಘೋಷಣೆ ಮಾಡಬಹುದು. ಇನ್ನು ಒಂದು ಬೆಳೆ ತೇವಾಂಶ 50% ಕಡಿಮೆ ಇರಬೇಕು. ಇದರ ಜೊತೆಗೆ ಮುಂಗಾರು ಆರಂಭ ಆಗಿ ಕನಿಷ್ಠ 2 ತಿಂಗಳು ಕಳೆದಿರಬೇಕು. ಜುಲೈ ಕೊನೆಯ ವಾರದಲ್ಲಿ ಬರಗಾಲ ಅಂತ ಘೋಷಿಸ್ತಾರೆ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾ? ಈಗ 60% ಮಳೆಯ ಕೊರತೆ ಅಂತಂದ್ರೆ ನಮ್ಮಲ್ಲಿ ಎಷ್ಟು ಮಳೆಯ ಕೊರತೆ ಇದೆ? ಈ ನಿಯಮಗಳನ್ನು ನೋಡ್ತಾ ಹೋದ್ರೆ ಇನ್ನೂ 2 ತಿಂಗಳು ಕಾಯಬೇಕು ಅಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆಯಾ? ಹಿಂಗಾಗಿ ನಿಯಮಗಳನ್ನ ಸಡಿಲಿಸಿ ಅಂತ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿಯನ್ನ ಮಾಡ್ಕೋಬೇಕು. ಆ ಕೆಲಸವನ್ನ ಈಗ ರಾಜ್ಯ ಸರ್ಕಾರ ಮಾಡಿದೆ. ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಿಯಮ ಸಡಿಲಿಸಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಮೊದಲು ಆಗ್ಬೇಕಾಗಿರೋ ಕೆಲಸ ಏನಂತಂದ್ರೆ ರಾಜ್ಯ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿಬಿಡ್ಬೇಕು. ತದನಂತರ ಕೇಂದ್ರಕ್ಕೆ ಈ ವಿಚಾರವನ್ನ ತಿಳಿಸಬೇಕು. ಕೇಂದ್ರದಿಂದ ಒಂದು ತಂಡ ಬರುತ್ತೆ, ಹೋಮ್ ಅಫೇರ್ಸ್ ಅವರು ಎಲ್ಲ ಬಂದು ಇದನ್ನ ನೋಡ್ತಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಕೇಂದ್ರದಿಂದ ತಂಡ ಬಂದು ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಈ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆಯಾ ಅಥವಾ ಜಮೀನಲ್ಲಿ ಉಳ್ಕೊಂಡಿರುವಂತಹ ಬೆಳೆಯಿಂದ ಬೆಳೆ ಬರುತ್ತಾ, ಆ ನಿರೀಕ್ಷೆ ಮಾಡಬಹುದಾ, ಹಿಂಗೆ 10 ಹಲವು ನಾಮ್ಸ್ ಅವ್ರದ್ದು ಕೂಡ ಇದೆ. ಅವೆಲ್ಲವನ್ನು ನೋಡಿ ಲೆಕ್ಕಾಚಾರ ಹಾಕಿ ಎಷ್ಟು ಪರಿಹಾರ ಕೊಡಬೇಕು ಅಂತ ಒಂದು ಲೆಕ್ಕ ಮಾಡಿಕೊಂಡು ಇವರು ರಾಜ್ಯ ಸರ್ಕಾರದವರು ಕೇಳ್ತಾರೆ ಇಂತಿಷ್ಟು ಪರಿಹಾರ ನಮಗೆ ಕೊಡಬೇಕು ಅಂತ. ಆದರೆ ಕೇಂದ್ರ ಸರ್ಕಾರ ಈ ತಂಡವನ್ನು ಕಳಿಸಿ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಹೋಗಿ ಎಷ್ಟು ಪರಿಹಾರ ಕೊಡಬಹುದು ಅಂತ ಲೆಕ್ಕಾಚಾರ ಹಾಕಿ ಒಂದು ಅಮೌಂಟನ್ನು ಅವರು ಕಳಿಸ್ತಾರೆ. ಈ ರೀತಿಯ ಪದ್ಧತಿ ಇದೆ, ಈ ರೀತಿಯ ಪ್ರೊಸೆಸ್ ಇದೆ. ನೋಡೋಣ ಇದು ಮುಂದೆ ಏನಾಗುತ್ತೆ ಅಂತ. ಇಷ್ಟೆಲ್ಲ ಇದ್ದರೆ ಮಾತ್ರ ಬರಗಾಲ ಅಂತ ಘೋಷಣೆ ಮಾಡೋದಕ್ಕೆ ಸಾಧ್ಯ ಇದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ಕಾದ್ ನೋಡೋಣ. ನೆಕ್ಸ್ಟ್, ಈಗ ನಮ್ಮ ಅಭಿಯಾನದ ಸ್ಟೋರಿಗೆ ಬರೋಣ ವೀಕ್ಷಕರೇ. ಕರುನಾಡು ಈಗಾಗಲೇ ಮಳೆಯ ಕೊರತೆಯಿಂದ ಕಂಗೆಟ್ಟಿದೆ. ಇದರ ಮಧ್ಯೆ ಕಾವೇರಿ ನೀರು ಹರಿಸುವಂತೆ ತಮಿಳುನಾಡು ಪಟ್ಟು ಹಿಡಿದಿದೆ.
ರಾಜ್ಯದಲ್ಲಿ ಮಳೆ ಇಲ್ಲದೆ ಜಲಾಶಯಗಳು ಬರಿದಾಗಿದೆ. ಅಷ್ಟೋ ಇಷ್ಟೋ ಬಂದಿರುವಂತಹ ಮಳೆಯಿಂದ ಜನರ ದಾಹ ತೀರಿಸಲಿಕ್ಕಷ್ಟೇ ಸಂಗ್ರಹ ಇದೆ. ಇದ್ರ ಮಧ್ಯೆ ಮತ್ತೆ ಕಾವೇರಿ ಪಾಲಿಟಿಕ್ಸ್ ಕಾವೇರಿದೆ. ಬುಧವಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆಯುತ್ತೆ. ಈ ಸಭೆಯತ್ತ ರಾಜ್ಯ ಸರ್ಕಾರದ ಚಿತ್ತ ನೆಟ್ಟಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಆಮೇಲೆ ನಾವು ನೀವು ವಿಚಾರದ ಬಗ್ಗೆ ಮಾತಾಡೋಣ. ಕಾವೇರಿ ನೀರು ಹರಿಸುವಂತೆ ತಮಿಳುನಾಡು ಪಟ್ಟು. ಜುಲೈ 22ಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ. ಮತ್ತೆ ಶುರುವಾಗುತ್ತಾ ಕಾವೇರಿ ಕದನ. ರಾಜ್ಯದಲ್ಲಿ ಮಳೆ ಇಲ್ಲದೆ ಜಲಾಶಯಗಳು ಬರಿದಾಗಿವೆ. ಅಷ್ಟೋ ಇಷ್ಟೋ ಬಂದಿರೋ ಮಳೆಯಿಂದ ಜನರ ದಾಹ ತೀರಿಸಲಿಕ್ಕಷ್ಟೇ ಸಂಗ್ರಹ ಇದೆ. ರಾಜ್ಯದ ರೈತರಿಗೆ ನೀರು ಬಿಡಲು ಸರ್ಕಾರ ಹಿಂದೇಟು ಹಾಕಿದೆ. ಈ ಕ್ಲಿಷ್ಟ ಸಮಯದಲ್ಲಿಯೂ ತಮಿಳುನಾಡು ನಮಗೆ ನೀರು ಕೊಡಿ ಎಂದು ಪಟ್ಟು ಹಿಡಿದಿದೆ. ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ರೈತರು ಪರದಾಟ ನಡೆಸುತ್ತಿದ್ದಾರೆ. 178 ತಾಲೂಕಿನಲ್ಲಿ 60% ಮಳೆ ಕೊರತೆ ಉಂಟಾಗಿದೆ. ಜಲಾಶಯಗಳಲ್ಲಿ 40% ನೀರಿದೆ. ಇದರ ನಡುವೆ ಕಾವೇರಿ ನೀರಿಗಾಗಿ ತಮಿಳುನಾಡು ಹಠ ಹಿಡಿದು ನಿಂತಿದೆ. ಕಾವೇರಿ ನೀರು ಬಿಡುವ ಸಂಬಂಧ ಕಳೆದ ಜುಲೈ 15 ಸಿಡಬ್ಲ್ಯೂಆರ್ಸಿಯ ಸಭೆಯಲ್ಲಿಯೂ ಭಾರಿ ಚರ್ಚೆ ನಡೆಸಲಾಗಿತ್ತು. ತಮಿಳುನಾಡಿಗೆ ಜುಲೈ ತಿಂಗಳಲ್ಲಿ 31.4 ಟಿಎಂಸಿ ನೀರು ಕೊಡಬೇಕಿದ್ದು ಮಳೆ ಇಲ್ಲದ ಕಾರಣ ಒಳಹರಿವು ಇಲ್ಲದಂತಾಗಿದೆ. ಹೀಗಾಗಿ ನೀರು ಹರಿಸಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ಸಿಡಬ್ಲ್ಯೂಆರ್ಸಿ ಮುಂದೆ ಮನವಿ ಮಾಡಿತ್ತು. ಹೌದು, ಇರೋ ನೀರನ್ನ ಕುಡಿಯಲು ಮಾತ್ರ ಬಳಸಿಕೊಳ್ಳುತ್ತೇವೆ ಅಂತ ಸ್ಪಷ್ಟಪಡಿಸಿತ್ತು. ಕರ್ನಾಟಕದ ಮನವಿಯನ್ನ ಆಲಿಸಿದ ಸಿಡಬ್ಲ್ಯೂಆರ್ಸಿ ಸದ್ಯ ತಮಿಳುನಾಡಿಗೆ ಯಾವುದೇ ನೀರನ್ನ ಬಿಡದಂತೆ ಸೂಚಿಸಿತ್ತು. ಕರ್ನಾಟಕದ ಸಮರ್ಥ ವಾದದಿಂದ ಬೀಸೋ ದೊಣ್ಣೆಯಿಂದ ರಾಜ್ಯ ಸರ್ಕಾರ ಪಾರಾಗಿತ್ತು. ಇದೀಗ ಇದೇ ಬುಧವಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಲಿದೆ. ನವದೆಹಲಿಯಲ್ಲಿ ನಡೆಯಲಿರುವ ಸಭೆಗೆ ಕರ್ನಾಟಕ, ತಮಿಳುನಾಡು ಮತ್ತು ಪಾಂಡಿಚೇರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಹತ್ವವೇನು? ಸಿಡಬ್ಲ್ಯೂಆರ್ಸಿ ಅಂದ್ರೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ. ಇದು ತಾಂತ್ರಿಕ ಮಂಡಳಿಯಾಗಿದ್ದು ಕಾವೇರಿ ಜಲಾನಯನ ಪ್ರದೇಶದ ಮಳೆ, ಒಳಹರಿವು ಮತ್ತು ಜಲಾಶಯಗಳಲ್ಲಿನ ನೀರಿನ ಮಟ್ಟವನ್ನ ಪ್ರತಿದಿನ ಪರಿಶೀಲಿಸುತ್ತದೆ. ಅಲ್ಲದೆ ಕಾವೇರಿ ನದಿಯಲ್ಲಿ ಲಭ್ಯವಿರುವ ನೀರನ್ನ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಹೇಗೆ ಹಂಚಿಕೊಳ್ಳಬೇಕು ಎಂದು ಇದು ಲೆಕ್ಕಾಚಾರ ಮಾಡಿ ಸಿಡಬ್ಲ್ಯೂಎಂಎಗೆ ತನ್ನ ಶಿಫಾರಸನ್ನ ನೀಡುತ್ತದೆ. ಇನ್ನು ಸಿಡಬ್ಲ್ಯೂಎಂಎ ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ. ಇದು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಕಾವೇರಿ ನ್ಯಾಯಮಂಡಳಿಯ ಅಂತಿಮ ತೀರ್ಪನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಉನ್ನತ ಅಧಿಕಾರ ಹೊಂದಿದೆ. ಈ ಪ್ರಾಧಿಕಾರವು ಸಿಡಬ್ಲ್ಯೂಆರ್ಸಿ ನೀಡುವ ವರದಿ ಮತ್ತು ಶಿಫಾರಸುಗಳನ್ನು ಆಧರಿಸಿ ಕರ್ನಾಟಕವು ತಮಿಳುನಾಡಿಗೆ ಎಷ್ಟು ನೀರು ಬಿಡಬೇಕು ಎಂಬುದರ ಕುರಿತು ಅಂತಿಮ ನಿರ್ದೇಶನಗಳನ್ನು ನೀಡುತ್ತದೆ. ಸಿಡಬ್ಲ್ಯೂಆರ್ಸಿ ಡೈರೆಕ್ಟ್ ಕೊಡಲ್ಲ, ಅವ್ರು ಸಿಡಬ್ಲ್ಯೂಎಂಎ ಮೂಲಕ, ಅದು ಅಥಾರಿಟಿ, ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಇವರು ರೆಗ್ಯುಲೇಷನ್ ಕಮಿಟಿ. ಇವರೇನಿದ್ರು ವಸ್ತುಸ್ಥಿತಿ ನೋಡಿ ಸಿಡಬ್ಲ್ಯೂಎಂಎಗೆ ರಿಪೋರ್ಟ್ ಕೊಡಬೇಕು, ರೆಕಮೆಂಡ್ ಮಾಡಬೇಕು. ಅವರು ಆ ರೆಕಮೆಂಡೇಷನ್ ಸರಿನಾ ತಪ್ಪ ಅಂತ ಅಕ್ಸೆಪ್ಟ್ ಮಾಡಿ ಡಿಸಿಷನ್ ಕೊಡ್ತಾರೆ. ಪ್ರೊಸೀಡಿಂಗ್ಸ್ ಆಗುತ್ತೆ. ಪ್ರೊಸೀಡಿಂಗ್ಸ್ ಆಗಿಬಿಟ್ಟು ಅವ್ರು ಪ್ರೊಸೀಡಿಂಗ್ಸನ್ನ ಇಶ್ಯೂ ಮಾಡ್ತಾರೆ. ಆ ಪ್ರೊಸೀಡಿಂಗ್ ಕಾಪಿ ಅವ್ರ ಮುಂದೆ ಹೋಗುತ್ತೆ. ಅದರೊಳಗೆ ಯಾರು ಏನು ಹೇಳಿದರು, ಏನು ಅಬ್ಜೆಕ್ಟ್ ಮಾಡಿದರು ಎಂಬ ವಿಷಯಗಳೆಲ್ಲ ಬಂದು ಹೋಗಿರುತ್ತೆ. ಅವರು ರೆಕಾರ್ಡ್ ಮಾಡ್ತಾರೆ. ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ತೋರಿಸ್ತಾರೆ ಎಲ್ಲ ರಾಜ್ಯಗಳಿಗೂ. ಅದನ್ನು ಕಾಪಿನೂ ರಾಜ್ಯಗಳು ಕೊಡ್ತಾರೆ. ಅದನ್ನು ಆ ಅಥಾರಿಟಿ ಕೊಡ್ತಾರೆ. ಅಥಾರಿಟಿ ಅದ್ರ ಮೇಲೆ ಡಿಸ್ಕಷನ್ ಮಾಡಿ ಡಿಸಿಷನ್ ಕೊಡ್ತಾರೆ. ಈ ಮಹತ್ವದ ಸಭೆಯಲ್ಲಿ ಕರ್ನಾಟಕ ಸಂಕಷ್ಟ ಸೂತ್ರವನ್ನ ಬರಗಾಲ ಸಂದರ್ಭದಲ್ಲಿ ಅನ್ವಯಿಸಲು ಸಾಧ್ಯವಿಲ್ಲ. ಅಣೆಕಟ್ಟುಗಳಲ್ಲಿ ನೀರು ಸಂಗ್ರಹವಾದರೆ ಮಾತ್ರ ನೀರು ಹರಿಸಲು ಸಾಧ್ಯ. ನಮ್ಮಲ್ಲೇ ಕುಡಿಯುವ ನೀರು ಇಲ್ಲ ಎಂದರೆ ನೆರೆ ರಾಜ್ಯಕ್ಕೆ ನೀರು ಹರಿಸುವುದಾದರೂ ಹೇಗೆ ಎಂಬ ಮೂಲಭೂತದ ಪ್ರಶ್ನೆಯನ್ನ ಸಭೆಯಲ್ಲಿ ಮುಂದಿಡಲಿದೆ. ಇದಕ್ಕೆ ತಮಿಳುನಾಡು ಕೂಡ ಖ್ಯಾತಿ ತೆಗೆಯುವ ಸಾಧ್ಯತೆ ಇದೆ. ಆದ್ರಿಂದ ಬುಧವಾರ ಸಿಡಬ್ಲ್ಯೂಎಂಎ ಸಭೆ ರಾಜ್ಯದ ಪಾಲಿಗೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಇನ್ನು ಇವತ್ತು ಆರಂಭಗೊಂಡ ಸಂಸತ್ತಿನ ಮುಂಗಾರು ಅಧಿವೇಶನದ ಆರಂಭದಲ್ಲಿಯೇ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತವಾಯಿತು. ಇವತ್ತು ಬೆಳಿಗ್ಗೆ ಲೋಕಸಭೆ ಕಲಾಪದ ಆರಂಭದಲ್ಲಿಯೇ ಡಿಎಂಕೆ ಸಂಸದೀಯ ನಾಯಕ ಟಿಆರ್ ಬಾಲು ಮೇಕೆದಾಟು ಯೋಜನೆಯ ಕುರಿತು ಲೋಕಸಭೆಯಲ್ಲಿ ನಿಲುವಳಿ ಸೂಚನೆಯನ್ನ ನೀಡಿದರು.
ರಾಜ್ಯಸಭೆಯಲ್ಲಿ ತಿರುಚಿ ಶಿವ ಕೂಡ ಇದೇ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ ಸೂಚನೆ ನೀಡಿದರು. ಉದ್ದೇಶ ಅಂದ್ರೆ ಮೇಕೆದಾಟು ಯೋಜನೆ ಕುರಿತು ತಕ್ಷಣ ಚರ್ಚೆ ನಡೆಸಿ ಕರ್ನಾಟಕದ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸುವುದು ತಮಿಳುನಾಡಿನ ಸಂಸದರ ಉದ್ದೇಶ ಆಗಿತ್ತು. ಇವತ್ತು ಲೋಕಸಭೆಯಲ್ಲಿ ಡಿಎಂಕೆ ಸಂಸದೀಯ ನಾಯಕ TR ಬಾಲು ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದರೆ ಸ್ಪೀಕರ್ ಓಂ ಬಿರ್ಲಾ ಈ ನಿಲುವಳಿ ಸೂಚನೆಯನ್ನ ಅಂಗೀಕರಿಸಲಿಲ್ಲ. ಅದರ ಬಳಿಕ ಡಿಎಂಕೆ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಆದರೆ ಈ ಪ್ರತಿಭಟನೆಗೆ ಸೊಪ್ಪು ಹಾಕದ ಸ್ಪೀಕರ್ ಪ್ರಶ್ನೋತ್ತರ ಕಲಾಪ ಆರಂಭಿಸಿದಾಗ ಡಿಎಂಕೆ ಸಂಸದರು ಸದನದ ಬಾವಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗ್ತಾ ಪ್ರತಿಭಟನೆಯನ್ನ ತೀವ್ರಗೊಳಿಸಿದರು. ಡಿಎಂಕೆ ಸಂಸದರ ಹೋರಾಟ ಮಿತಿಮೀರಿದಾಗ ಯಾರ ಮಾತು ಯಾರಿಗೂ ಕೇಳದಷ್ಟು ಗದ್ದಲ ಉಂಟಾಯಿತು. ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಸದನದ ಕಲಾಪವನ್ನ ಮುಂದೂಡಬೇಕಾಗಿ ಬಂತು, ಮುಂದೂಡಿದರು. मेरा प्रश्न मंत्री जी से ये है कि भारत की पांडुलिपि विरासत के संरक्षण हेतु प्रारंभ की गई ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವೀರೇಂದ್ರ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಫಸ್ಟ್ ಡೇ ಇವತ್ತು ಮೇಕೆದಾಟು ವಿಚಾರವಾಗಿ ಈ ತಮಿಳುನಾಡು ಅವರು ಗೊತ್ತುವಳಿ ನಿಲುವಳಿ ಇವೆಲ್ಲವೂ ಕೂಡ ಸಹಜವಾಗಿ ಈ ರೀತಿ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಹಲವರು ಮಾಡಿದ್ದರು. ಸ್ಪೀಕರ್ ಓಂ ಬಿರ್ಲಾ ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ, ಪ್ರಶ್ನೋತ್ತರ ಕಲಾಪಕ್ಕೆ ಸೂಚನೆ ಕೊಟ್ಟರು, ಆದರೆ ಅದು ಆಗಲಿಲ್ಲ. ಏನೆಲ್ಲ ನಡೀತು ಅಂತ, ತಮಿಳುನಾಡು ಸಂಸದರ ಉದ್ದೇಶ ಏನಾಗಿತ್ತು, ಈ ಕಡೆ ಕರ್ನಾಟಕದಿಂದ ಇದಕ್ಕೆ ಕೌಂಟರ್ ಅನ್ನೋ ರೀತಿ ಏನಾದರೂ ಬೆಳವಣಿಗೆ ನಿರೀಕ್ಷೆಯನ್ನ ಮಾಡಬಹುದಾ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಓವರ್ ಆಲ್? ಇವತ್ತು ನೀವು ಹೇಳಿದ್ರಿ ಫಸ್ಟ್ ಡೇ ಅಂತ ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH+D+ ಮಸಾಲೆ. ಫಸ್ಟ್ ಡೇ ಅಷ್ಟೇ ಅಲ್ಲ, ಫಸ್ಟ್ ಅವರ್ ಅಲ್ಲೇ ಅಂದ್ರೆ ಮೊಟ್ಟ ಮೊದಲು ಇನ್ನೂ ಸಂತಾಪ ಸೂಚನೆ ಪೂರ್ಣ ಆಗಿರಲಿಲ್ಲ, ಆಗಲೇ ಅಂದ್ರೆ 2 ನಿಮಿಷದ ಮೌನ ಅಂತ ಇರುತ್ತೆ. ಆ ಸಂದರ್ಭದಲ್ಲೇ ಇವರು ದನಿ ಎತ್ತಿದ್ರು. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಓಂ ಬಿರ್ಲಾ ಅವರು ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಅವರು ತುದಿಗಾಲಲ್ಲಿ ನಿಂತಿದ್ರು ತಮಿಳುನಾಡವರು. ಇವತ್ತು ಇದ್ರ ಬಗ್ಗೆ ಮಾತಾಡಬೇಕು. ಏನು ಮೇಕೆದಾಟು ಯೋಜನೆಗೆ ವಿರೋಧ ಹಾಗೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನುವಂಥ 2 ವಿಚಾರಗಳನ್ನ ಅವರು ಮುಂದಿಟ್ಕೊಂಡು ಇವತ್ತು ಚರ್ಚೆಗೆ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಲಿಕ್ಕೆ ಸಿದ್ಧರಾಗಿದ್ದರು. ಆದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋದೇ ಈ ಪ್ರತಿಭಟನೆಗೆ ಮೂಲ ಕಾರಣ ಆಗಿದ್ದು. ನೋಡಿ, ಕರ್ನಾಟಕದಿಂದ ಏನಾದರೂ ಕೌಂಟರ್ ಇದೆಯಾ ಅಂತ ನೀವು ಕೇಳಿದ್ರಿ. ಅಂದರೆ ಇವತ್ತು ಸದನದಲ್ಲಿ ಅದಕ್ಕೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ, ಅದರಿಂದ ಆ ವಿಚಾರ ಕರ್ನಾಟಕದವ್ರು ಯಾರು ಕೂಡ ಪ್ರಸ್ತಾವ ಮಾಡಲಿಲ್ಲ. ಆದರೆ ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ಇದೇ ವಿಚಾರವಾಗಿ ಸಂಸದರ ಜೊತೆ ಸಭೆಯನ್ನು ಮಾಡ್ತೀನಿ, ಅವರಿಗೆ ಮನವರಿಕೆ ಮಾಡ್ತೀನಿ, ಮೇಕೆದಾಟು ಯೋಜನೆ ವಿಚಾರವಾಗಿ ನಮ್ಮ ಉತ್ತರ ಏನಿರಬೇಕು, ಹಾಗೂ ರಾಜ್ಯದಲ್ಲಿ ಭೀಕರ ಬರಗಾಲ ಪರಿಸ್ಥಿತಿ ಇರೋದ್ರಿಂದ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ, ಯಾವ ಕಾರಣಕ್ಕಾಗಿ ನಾವು ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಆಗ್ತಾ ಇಲ್ಲ, ಆ ಎಲ್ಲ ವಿಚಾರಗಳನ್ನು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆಗಸ್ಟ್ 13ರವರೆಗೂ ಕೂಡ ಈ ಅಧಿವೇಶನ ನಡೆಯುವಂಥದ್ದಿದೆ. ಮತ್ತೆ DMK ಈ ಪ್ರಯತ್ನವನ್ನು ಮುಂದುವರಿಸುತ್ತೆ. ಬಹುಶಃ ಚರ್ಚೆಗೆ ಅವಕಾಶ ಕೊಟ್ಟಿದ್ದೆ ಆದರೆ ಆಗ ಈ ಎಲ್ಲ ವಿಚಾರಗಳು ಬರ್ಬೋದು. ಅದಕ್ಕೂ ಮೊದಲು ನಾಡಿದ್ದು 22ನೇ ತಾರೀಕು ಏನು CWMA ಸಭೆ ಆಗುತ್ತೆ, ಅಲ್ಲಿ ಹೊರಬೀಳುವ ನಿರ್ಣಯ ಏನಿದೆ ಅದು ನಿರ್ಣಾಯಕ. ಬಹುಶಃ ಅವತ್ತು ಯಾವ ತೀರ್ಮಾನ ಹೊರಬೀಳುತ್ತೋ ಅದನ್ನು ಆಧರಿಸಿ ರಾಜಕೀಯ ತಿರುವುಗಳು ತೀರ್ಮಾನ ಆಗುತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವೀರೇಂದ್ರ ಮಾಹಿತಿಗಾಗಿ. संरक्षण हेतु ವೀಕ್ಷಕರ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಇವತ್ತು ಮತ್ತೆ ಕಾವೇರಿ ರಾಜಕೀಯ, ಈ ಬಗ್ಗೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ನೀವು ಈಗಾಗಲೇ ಗಮನಿಸ್ತಾ ಇದ್ರಿ. ವರದಿಯಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ವಿ ಮತ್ತು ಇವತ್ತು ಪಾರ್ಲಿಮೆಂಟಲ್ಲಿ ಏನಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನೋದನ್ನು ಕೂಡ ನೀವು ಗಮನಿಸಿದ್ರಿ. ಹಾಗಿದ್ರೆ ಈಗ ಸರ್ಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರನ್ನು ನೋಟ್ ಮಾಡಿಕೊಂಡು ನೀವು ಕರೆ ಮಾಡಿ ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಮೆಸೇಜ್ ಮಾಡ್ಬೋದು. ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದಾಗಿದೆ. ಕಾಲ್ ಮಾಡಿ, ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದಾಗಿದೆ. ಮತ್ತೆ ಕಾವೇರಿ ರಾಜಕೀಯ, ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು? ಸರ್ಕಾರ ಏನು ಮಾಡಬೇಕು? ತಮಿಳುನಾಡು ಅಂತೂ ಇವತ್ತು ತನ್ನ ವಿಚಾರವನ್ನು ತಿಳಿಸೋದಕ್ಕೆ ಸದನದ ಬಾವಿಗೆ ಇಳಿತು, ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತು. ಅವರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಕರ್ನಾಟಕದ ವಿರುದ್ಧ ಕ್ರಮ ತಗೊಳ್ಳಿ ಕಾವೇರಿ ನೀರಿನ ವಿಚಾರವಾಗಿ ಅಂತ ಅವ್ರು ಹೇಳುವ ಉದ್ದೇಶ ತಮಿಳುನಾಡದವರದಾಗಿತ್ತು. ಸ್ಪೀಕರ್ ಓಂ ಬಿರ್ಲಾ ಅವರು ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ. ಪ್ರಶ್ನೋತ್ತರ ಕಲಾಪವನ್ನು ಆರಂಭ ಮಾಡಬೇಕು ಅನ್ನುವಂಥ ಸೂಚನೆ ನೀಡ್ತಾ ಇದ್ದಂತೆ ತಮಿಳುನಾಡಿನ ಸಂಸದರು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾದರು. ಸೊ ಎಲ್ಲ ವಿಚಾರಗಳ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಶಿರಾದಿಂದ ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ.
ನಮಸ್ತೆ ಸರ್, ಶ್ರೀರಾಮ್ ಅಂತ ಶಿರಾಳಿ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನಿಲ್ಲ ಇದಕ್ಕೆ ನಮ್ಮ ಅಭಿಪ್ರಾಯ ಏನಿಲ್ಲ ಸರ್. ಈಗ KRS ತುಂಬಿ ತುಳುಕಾಡ್ತಿರುವಾಗ ನೀರು ಬಿಡ್ಲಿ ತಮಿಳ್ನಾಡಿಗೆ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಈಗ ನಮಗೆ ನೀರಿಲ್ಲ, ಕುಡಿಯೋದಕ್ಕೂ ಕೂಡ ಬೆಂಗಳೂರಿಗೆ ಕುಡಿಯೋ ನೀರಿಲ್ಲ. ಇನ್ನೊಂದು ವಾರ ಮಳೆ ಬರ್ಲಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಎಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಈಗಿರುವಾಗ ಈಗ ನೀರು ಬಿಡ್ರಿ ಅಂದ್ರೆ ನೀರೇ ಇಲ್ಲದ ಜಾಗದಲ್ಲಿ ನೀರು ಎಲ್ಲಿ ಬಿಡಕ್ಕಾಗುತ್ತೆ? ಇದು ಒಂದು. ಎರಡನೇದು, ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಈ ಕಾವೇರಿ ನೀರಿನಿಂದ ಪ್ರತಿ ವರ್ಷನೂ ಇದೊಂದು ಸಮಸ್ಯೆ ಆಗ್ಬಿಟ್ಟಿದೆ. ತುಂಬಿದಾಗ ಒಂಥರ ಸಮಸ್ಯೆ, ತುಂಬದಿದ್ದಾಗ ಒಂಥರ ಸಮಸ್ಯೆ. ಇದಕ್ಕೆ ಶಾಶ್ವತವಾಗಿ ಕೇಂದ್ರ ಸರ್ಕಾರ ಒಂದು ಪರ್ಮನೆಂಟ್ ಆಗಿ ಒಂದು ಇದನ್ನ ಸೊಲ್ಯೂಷನ್ ಕಂಡಿಡಿದು ಬಿಡ್ಬೇಕು ಸರ್. ಇದು ಪದೇ ಪದೇ ನಾವು ಅವರು ಕಿತ್ತಾಡೋದು ಬೇಡ, ಶಾಶ್ವತವಾಗಿ ಕಂಡಿಡಿಡ್ಬೇಕು. ಏನು ನಮ್ಮ ಅಭಿಪ್ರಾಯ ಅಂದ್ರೆ KRS ತುಂಬಿದ ಮೇಲೆ ಹೆಚ್ಚಾದ ನೀರನ್ನ ನಾವು ತಮಿಳ್ನಾಡಿಗೆ ಬಿಡೋದಕ್ಕೆ ನಮ್ಮದೇನು ಅಭ್ಯಂತರ ಇದೆ. KRS ಅಲ್ಲಿ ನೀರಿಲ್ದಾಗ ಕೇಳಬಾರದು. ನೀರು ನೋಡ್ಕೊಂಡು ಅವ್ರು ಬೆಳೆ ಇಡಬೇಕು. ಬೆಳೆ ಇಟ್ಬಿಟ್ಟಿದೀವಿ, ನಮ್ಮ ನೀರ್ ಬಿಡ್ರಿ ಅಂದ್ರೆ ನೀರ್ ನೋಡಿದ್ ತಾನೇ ಬೆಳೆ ಇಡ್ಬೇಕಾಗಿರೋದು. ಬೆಳೆ ಇಟ್ಬಿಟ್ಟು ಆಮೇಲೆ ನೀರ್ ಕೇಳಿದ್ರೆ ನೀರ್ ಎಲ್ಲಿಂದ ತರ್ತಾರೆ? ಕುಡಿಯೋ ನೀರಿಗೆ ಬೆಂಗಳೂರಿಗೆ ನೀರ್ ಬೇಕು ಕುಡಿಯೋದಕ್ಕೆ, ಮಂಡ್ಯ ಸುತ್ತಮುತ್ತ ನೀರ್ ಬೇಕು ಕುಡಿಯೋದಕ್ಕೆ. ಇದೆಲ್ಲದನ್ನು ನೋಡ್ಕೊಂಡು ಹೋದಾಗ ಡ್ಯಾಮ್ ನಲ್ಲಿ ನೀರಿಲ್ಲ, ಎಲ್ಲಿಂದ ಬೇಕಾಗುತ್ತೆ? ಇದಕ್ಕೆ ಶಾಶ್ವತವಾಗಿ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ರೂಪಿಸಿ ಈ ಎರಡು ರಾಜ್ಯಕ್ಕೂ ಒಂದು ಒಳ್ಳೆ ತೀರ್ಮಾನವನ್ನು ಮಾಡ್ಕೊಡ್ಬೇಕು. ಸೊ ಹಾಗಿದ್ರೆ ಈಗ ಸರ್ಕಾರ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಲಾಸ್ಟ್ ಟೈಮ್ ಈ ವಿಚಾರವಾಗಿ ನಾವು ನಮ್ಮ ಅಭಿಯಾನದ ಮೂಲಕ ಮಾಡಿದ್ವಿ. ಅಂದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಏನು, ಕೇಂದ್ರ ಸರ್ಕಾರ ಏನ್ ಮಾಡಬೇಕು, ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಈಗ. ಫೈನ್, ಥ್ಯಾಂಕ್ ಯು ಶ್ರೀರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಬೆಂಗಳೂರಿನಿಂದ ಮಂಜುನಾಥ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ನಾನು ಜಾಗೃತ ಕರ್ನಾಟಕ ಜಾಗೃತ ಭಾರತ ಸಂಘದ ಅಧ್ಯಕ್ಷ ಮಂಜುನಾಥ್ ಅಂತ. ನಿಮ್ಮ ರಿಪಬ್ಲಿಕ್ ಟಿವಿ ಕನ್ನಡದಲ್ಲಿ ಈ ಕಾವೇರಿ ವಿಚಾರ ಬಗ್ಗೆ ನಡೀತಿರುವ ಎಲ್ಲಾ ಚರ್ಚೆನೂ ನೋಡಿದ್ದೀನಿ. ಆದರೆ ಒಂದು ವಿಚಾರ ನಿಮ್ಮ ಗಮನಕ್ಕೆ, ನಮ್ಮ ಸಾರ್ವಜನಿಕರ ಗಮನಕ್ಕೆ ಬಂದೇ ಇಲ್ಲ. ಈ ಕಾವೇರಿ ವಿಚಾರವಾಗಿ ನಾನು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿ ಮತ್ತೆ ಕಾವೇರಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಒಂದು ನೋಟಿಸ್ ಕೊಟ್ಟು ಅವರಿಂದ ನನಗೆ ಒಂದು ಪತ್ರ ಬಂದಿದೆ. ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನಾನು ಅವರಲ್ಲಿ ಹೇಳಿದ್ದು ಏನಂತ ಹೇಳಿದ್ರೆ, ಈ ಕಾವೇರಿ ರಿಪೋರ್ಟ್ ಅಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಕ್ಲಾಸ್ 9 ಅಧಿನಿಯಮ 9ರಲ್ಲಿ ಕಾವೇರಿ ಜಲಮಂಡಳಿ ಒಂದು ದೊಡ್ಡ ಲೋಪ ಮಾಡಿದೆ. ಏನಂದ್ರೆ ಅಲ್ಲಿ ಕರ್ನಾಟಕದ ತಿಂಗಳುವಾರು ಹಂಚಿಕೆ ವಿವರಗಳನ್ನ ಪಬ್ಲಿಷ್ ಮಾಡಿಲ್ಲ, ಪ್ರಕಟಣೆ ಮಾಡಿಲ್ಲ. ತಿಂಗಳುವಾರು ಮಂತ್ಲಿ ಫಿಗರ್, ಎಂಟೈಟಲ್ಡ್ ಮಂತ್ಲಿ ಶೇರ್ ಆಫ್ ವಾಟರ್. ಗೊತ್ತಾಯ್ತು. ಅಲ್ಲಿ ತಮಿಳುನಾಡಿನ ಮಂತ್ಲಿ ಎಂಟೈಟಲ್ಡ್ ಶೇರ್ ಪಬ್ಲಿಷ್ ಮಾಡಿದ್ದಾರೆ. ಅಲ್ಲಿ ಕರ್ನಾಟಕದ ಅಂಕಿಅಂಶಗಳನ್ನ ಅಲ್ಲಿ ಪ್ರಕಟ ಮಾಡದೇ ಇರೋದ್ರಿಂದ ನಮಗೆ ದೊಡ್ಡ ತೊಂದರೆ ಆಗಿದೆ, ಗೊಂದಲ ಆಗಿದೆ ಅಲ್ಲಿ. ಈ ವಿಚಾರ ಯಾರಿಗೂ ಗೊತ್ತಿಲ್ಲ. ಈ ವಿಚಾರನ ನಾನು ಕಾವೇರಿ ಜಲಮಂಡಳಿ ಇವರಿಗೆ ಪತ್ರ ಬರೆದು ನೋಟಿಸ್ ಕೊಟ್ಟು ಅವ್ರಿಗೆ ಕೇಳಿದಾಗ ಅವರು ಒಪ್ಕೊಂಡಿದ್ದಾರೆ, ನೀವು ಮಂಜುನಾಥ್ ಹೇಳಿರೋದೆಲ್ಲ ಕರೆಕ್ಟು, ಬಟ್ ಇದುವರೆಗೂ ನಿಮ್ಮ ಕರ್ನಾಟಕದ ಅಡ್ವೊಕೇಟ್ಸ್ ಆಗ್ಲಿ ಅಥವಾ ಯಾವ್ದೇ ಕಾವೇರಿ ಮೀಟಿಂಗ್ ಅಲ್ಲಿ ಯಾವ ಪಾಯಿಂಟ್ ನನ್ಗೆ ಹೇಳೇ ಇಲ್ಲ, ತಿಳಿಸೇ ಇಲ್ಲ. ಆದ್ರಿಂದ ಇದ್ರ ಬಗ್ಗೆ ನೀವು ಗಮನ ಹರಿಸಿ ಅಂತ ನಮಗೆ ಲೆಟರ್ ಬರ್ತಿದ್ದಾರೆ. ಆ ಲೆಟರ್ ನಿಮಗೆ ಬೇಕಾದ್ರೆ ನಾಳೆ ನಿಮ್ಮ ಆಫೀಸ್ ತಗೊಂಡ್ಬರ್ತೀವಿ ನಾನು. ಫೈನ್. ಥ್ಯಾಂಕ್ ಯು ಮಂಜುನಾಥ್ ಅವರು. ವಾಯ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಿಮ್ದು. ಎನಿಹೌ ನಿಮ್ಮ ವಿಚಾರಗಳನ್ನ ನೀವು ತಿಳಿಸಿದ್ರಿ, ವೇದಿಕೆಯನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಹಿಡಿದ್ದಾರೆ, ಶಿವಶಂಕರೇಗೌಡರು, ಕರೆ ಮಾಡಿ ಮಾತಾಡೋದಕ್ಕೆ. ನಮಸ್ಕಾರ ಗೌಡ್ರೆ. ಸರ್ ನಮಸ್ತೆ ಸರ್, ನಾವು ಮಳವಳ್ಳಿ ಅವರು ಇಲ್ಲಿ ಬೆಂಗಳೂರಲ್ಲಿ ಇದ್ದೀವಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರದವರು ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಯಾವ ಕಾನೂನು ಕಟ್ಟಲೆ ಏನು ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿ KRSಗೆ ನೀರು ಅರ್ಧ ಬಂದಿದ್ದಾಗಲೇ ಕಾಲುವೆಗಳಿಗೆ ನೀರು ಹತ್ತಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಇವರು ಡ್ಯಾಮು 124 ಅಡಿ ತುಂಬವರೆಗೂ ವೆಯ್ಟ್ ಮಾಡ್ತಾರೆ. ಹೆಚ್ಚಿಗೆ ಬಂದಿದ್ದ ನೀರಲ್ಲದೆ 400 TMC 300 TMC ತಮಿಳ್ನಾಡಿಗೆ ಬಿಡ್ತಾರೆ. ಇಲ್ಲಿ ಕರ್ನಾಟಕ ಜನಗಳಿಗೆ ಎಲ್ಲ ಒಣಗಿಸ್ಬಿಟ್ಟು ಅನ್ಯಾಯ ಆಗ್ತಾರೆ. ಕರ್ನಾಟಕ ಡ್ಯಾಮ್ ಅಲ್ಲಿ 70 TMC 80 ಅಡಿ ಇದ್ದಾಗಲೇ ನೀವು ಬೆಳೆಗಳಿಗೆ ನೀರು ಕೊಟ್ಕೊಂಡ್ ಬರ್ತಾ ಇದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಫಿಲ್ ಆಗುತ್ತೆ ಅದು. ಆವಾಗ ಅವ್ರಿಗೆ 187 TMC ನೀರು ಕೊಡೋವರೆಗೆ ಅದು ಅನುಕೂಲ ಆಗುತ್ತೆ. ಇವ್ರಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪರ್ಮಿಷನ್ ಕೊಡಲ್ಲ, ಇವ್ರು ಇಲ್ಲಿ ನೀರು ಬಿಡಲ್ಲ. ಇಲ್ಲಿ
ಯಾವ ಕೋನು ಕಚೇರಿ ಏನು ವರ್ಕೌಟ್ ಆಗ್ತಾ ಇಲ್ಲ ಇಲ್ಲಿ. ಹಾ ಇದು ಆವಾಗಿಂದ ಹೀಗೆ ನಡೀತಾ ಇರೋದು. ಅದ್ಯಾರು ಈಗ ಕೇಳಿಸ್ಕೊಂಡೆ ಕಾವೇರಿ ಮಂಡಳಿ ಇದೆಲ್ಲ ಲೆಕ್ಕಕ್ಕೆ ಇಲ್ಲ ಇಲ್ಲಿ. ಆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳ್ಬೇಕು, DK ಶಿವಕುಮಾರ್ ಕೇಳಬೇಕು, ನೀರು ಬಿಡಬೇಕು. ಇವಾಗ ಏನಾಗುತ್ತೆ ಅಂದ್ರೆ 80 TMC 80-90 ಅಡಿ ಇದ್ದಾಗಲೇ ಜನಗಳಿಗೆ ನೀರು ಬಿಟ್ಟರೆ ಮಿಕ್ಕದ ಎಕ್ಸಸ್ ಬಂದಾಗ ಅಲ್ಲಿ ಹೋಗುತ್ತೆ. ಅದು 124 ಫೀಟ್ ಫಿಲ್ ಆಗೋವರೆಗೂ ತುಂಬಿಕೊಂಡೇ ಇರ್ತಾರೆ ಡ್ಯಾಮಲ್ಲಿ. ಅವಾಗ ಕರ್ನಾಟಕ ಜನಗಳಿಗೆ ನೀರಿರಲ್ಲ. 300 TMC ಹೋಯ್ತು, 400 TMC ಹೋಯ್ತು ಅಂತ ಆಮೇಲೆ ಗಲಾಟೆ ಮಾಡ್ತಾರೆ. ಓಕೆ ಓಕೆ ಹಾ ಹೌದಲ್ಲ, ಅದು ನನ್ನ ಸರಿ ತಪ್ಪ? ಹಾ ಇದೇ ಮಾಡ್ತಾ ಇರೋದು. ಇವಾಗೆಲ್ಲ ಜನಗಳು ಇದೇ ಮಾತಾಡ್ತಾರೆ. ಈಗೆಲ್ಲ ತಮಿಳ್ನಾಡಿಗೆಲ್ಲ ಈಗ ಆಗಸ್ಟ್ ಬಿಲ್ ಬಿಡ್ತಾರೆ. 200 TMC ನೀರು ಹೋಗುತ್ತೆ ನೋಡಿ, 300 TMC ನೀರು ಹೋಗುತ್ತೆ. ಓಕೆ ಇವಾಗೆಲ್ಲ ಬೆಳೆಗಳೆಲ್ಲ ಒಣಗ್ತಾ ಇದೆ. ಹಾ ಫೈನ್ ಸರ್, ಥ್ಯಾಂಕ್ ಯು ಗೌಡ್ರೆ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ತಮ್ಮ ಹೆಸರು? ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಬಿಷ್ಟಪ್ಪ ಹುಲಿಕಾಲ್. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ನಾವು ಈಗ ಕಾವೇರಿ ಜಲಾನಯದಲ್ಲಿ ಇದ್ದೀವಿ, ಊರು ಬಾರ್ಡರ್ ಇದ್ದೀವಿ. ನಮ್ಗೆ ಮಳೆ ಬಂದಿಲ್ಲ, ನಮ್ ಬೆಳೆಗಳೆಲ್ಲ ಒಣಗ್ತಾ ಇದಾವೆ. ಡ್ಯಾಮ್ಗಳಿಗೆಲ್ಲೂ ನೀರು ಬಂದಿಲ್ಲ, ಏನಿಲ್ಲ. ನಮಗೂ ಕುಡಿಯಕ್ ನೀರಿಲ್ಲ, ತೋಟ ಎಲ್ಲ ಒಣಗ್ತಾ ಇದಾವೆ. ನಮ್ಮಲ್ಲಿ ಏನು ಮಾಡಕ್ಕೆ ನಮ್ಗೆ ಸಾಧ್ಯವೇ ಇಲ್ಲ. ಈಗ ಕಾವೇರಿ ತಮಿಳ್ನಾಡಿ ಬಿಡಿ ಅಂದ್ರೆ ನಮಗೆ ಕುಡಿಯೋಕ್ಕೂ ನೀರು ಸಿಕ್ಕಲ್ಲ. ಮುಂದೆ ಏನ್ ಮಾಡ್ಬೇಕು ಹೇಳಿ ನೀವೇ? ಹೇಳಿ 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 ಪುರುಷಪ್ಪ, ಕೇಳಿಸ್ತಾ ಇದೆ. ಕೇಳ್ತಾ ಇದೆಯಾ? ಅದೇ ಮುಂದೆ ನೆಕ್ಸ್ಟ್ ನಮಗೆ ಕುಡಿಯೋಕ್ಕೂ ನೀರು ಸಿಗ್ತಾ ಇಲ್ಲ ಇಲ್ಲಿ. ಸೊ ಸದ್ಯಕ್ಕೆ ಈ ರೀತಿ ಪರಿಸ್ಥಿತಿ ಇದೆ, ಮುಂದೆ ಹೆಂಗೆ ಅನ್ನುವಂಥ ಪ್ರಶ್ನೆ ನೀವು ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು, ನಿಮ್ಮ ಅಭಿಪ್ರಾಯ ತಿಳಿಸಿ ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ರಘು ಅಂಬರೀಶ್ ತುಮಕೂರಿನಿಂದ. ನಮಸ್ಕಾರ ರಘು ಅಂಬರೀಶ್ ಅವರೇ, ಕೇಳಿಸ್ತಾ ಇದೆಯಾ ಧ್ವನಿ? ಎಸ್ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ನಮ್ಮಲ್ಲೇ ನೀರಿಲ್ಲ KRS ಅಲ್ಲಿ. ಹೇಳಿ ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಫೋನಲ್ಲಿ ಮಾತಾಡಿ ಸರ್ ನೀವು. ಸರ್, ನಮ್ಮಲ್ಲೇ ಮಂಡ್ಯದಲ್ಲೇ ನೀರಿಲ್ಲ. ನಾವು ತಮಿಳ್ನಾಡಿಗೆ ನೀರು ಹೆಂಗೆ ಬಿಡೋದು? ಹಂಗಾಗಿ ನಮ್ಗೆ ನೀರಿಲ್ಲ, ನಮ್ಗೆ ನೀರೇ ಇಲ್ಲ. ಹಂಗಾಗಿ ನಮಗೆ KRS ಇಂದ ತಮಿಳ್ನಾಡಿಗೆ ನೀರು ಬಿಡೋಕೆ ಸಾಧ್ಯವೇ ಇಲ್ಲ. ಓಕೆ, ಥ್ಯಾಂಕ್ ಯು ರಘು ಅಂಬರೀಶ್ ಅವರ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಶ್ರೀಕಾಂತ್ ಅಂತ ಸಕಲೇಶ್ಪುರದಿಂದ. ನಮಸ್ಕಾರ ಶ್ರೀಕಾಂತ್ ಅವರೇ. ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ಮತ್ತೆ ಕಾವೇರಿ ರಾಜಕೀಯ. ನಮ್ಮ ಅಭಿಪ್ರಾಯ ಸಾವಿರಾರು ಸಲ ಹೇಳಿದೀವಿ ಟಿವಿನಲ್ಲಿ. ಇದನ್ನ ನೀವು ಗೌರ್ಮೆಂಟ್ ಕನ್ವೆ ಮಾಡ್ಬೇಕು, ನೀವು ತಗೊಂಡಿದ್ದ ಅಭಿಪ್ರಾಯನ. ಈ ಗವರ್ಮೆಂಟ್ ಅವರು ಇದನ್ನ ನೋಡ್ತಾ ಇರ್ತಾರೆ, ಅವರೆಲ್ಲ ಗಮನಿಸಿ ಯಾರು ನೋಡ್ತಾರ ಬಿಡ್ತಾರ ಇಲ್ಲ. ಈಗ ಕೇಳಿ ಇಲ್ಲಿ, ಇವಾಗ ಇಲ್ಲಿ ಏನಾಗಿದೆ ಅಂದ್ರೆ ಈ IAS ಆಫೀಸರ್ಗಳೆಲ್ಲ ತಮಿಳ್ನವರು, ಅವ್ರ ಗೈಡೆನ್ಸ್ ಇವ್ರು ತಗೋತಾರೆ ಇದಕ್ಕೆಲ್ಲ. ಯಾಕೆಂದ್ರೆ ಈಗ ಸೆಂಟ್ರಲ್ ವಾಟರ್ ಕಮಿಷನ್ ಏನ್ ಮಾಡ್ತಾ ಇದೆ? ಅಲ್ಲಿ ನೀರಿದೆ ಅಂತ ಹೇಳಕ್ಕಾಗಲ್ಲ ಕೋರ್ಟ್ಗೆ. ಅಲ್ಲಿದಾರಲ್ಲ ಆಫೀಸರ್ಗಳು, ಅಲ್ಲಿ ಇರೋರು, ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ಅಲ್ಲಿ ನೀರಿಲ್ಲ ಕಣ್ರಿ, ಮಳೆ ಬಂದಿಲ್ಲ, ನಿಮಗ್ ಬಿಡಕ್ಕಾಗಲ್ಲ ಅಂತ ತಮಿಳ್ನವ್ರಿಗೆ ಹೇಳಕ್ಕೇನು ತಮಿಳ್ನಾಡಿಗೆ ಅಲ್ವಾ? ಇದನ್ನ ನಮ್ಮ IAS ಆಫೀಸರ್ಗಳು, ನಮ್ಮ ಮಿನಿಸ್ಟರ್ಗಳು ಅಲ್ಲಿ ಕೂತ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಹೇಳ್ಬೇಕು, ಮಳೆ ಬಂದಿಲ್ಲಪ್ಪ ಬಿಡಕ್ ಆಗಲ್ಲ ಅಂತ. ಈಗ ನಮ್ಮ ಮಿನಿಸ್ಟರ್ಗಳು 20 ಸಲ ಹೇಳ್ತಾರೆ, DK ಶಿವಕುಮಾರ್ ತಮಿಳ್ನಾಡು ಒಳ್ಳೇದಾಗತ್ತೆ ಮೇಕೆದಾಟು ಮಾಡಿದ್ರೆ ಅಂತ. ಅವ್ರು ಯಾರಾದ್ರೂ ಮಿನಿಸ್ಟರ್ಗಳು ಕರ್ನಾಟಕ ನೀವು ಬೆಳಿರಿ, ನೀವು ಇಟ್ಕೊಳ್ಳಿ ನೀರು, ಇಷ್ಟು ಈಸಿಯಾಗಿ ಶ್ರೀಕಾಂತ್ ಅವರೇ ಕರೆಕ್ಟ್. ಈಗ ನಿಮ್ಮ ಅಭಿಪ್ರಾಯ ನೀವು ತಿಳಿಸಿದ್ರಿ. ಈಗ ನೀವು ಇಷ್ಟು ಸರಳವಾಗಿ ಹೇಳಿದ್ದನ್ನ ಸರಳವಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರೆ ಈ CWRC ಅಗತ್ಯ ಇರ್ಲಿಲ್ಲ, CWMA ಅಗತ್ಯ ಇರ್ಲಿಲ್ಲ, ಇದಕ್ಕೊಂದು ಪ್ರಾಧಿಕಾರ, ಟ್ರಿಬ್ಯುನಲ್, ಮತ್ತೊಂದು ಬೇಕಿರ್ಲಿಲ್ಲ. ನೀರಿಲ್ಲ ಅಂತ ಹೇಳಿದಾಗ ತಮಿಳ್ನಾಡು ಸರಳವಾಗಿ ಓಕೆ ಅಂದ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ಅದು ಪ್ರಶ್ನೆ ಅಲ್ವಾ ಈಗ? ಅವ್ರು ಅನ್ನೋದೇ ಇಲ್ಲ. ಅವರು ಮಳೆ ಇಲ್ದಿದ್ರು ನಮ್ ಬಿಡೋಷ್ಟು ಬಿಟ್ರೆ ಬಿಡಿ ಅಂದ್ರೆ ಎಲ್ಲಿರ್ತಾರದು? ಕರೆಕ್ಟ್. ಇದನ್ನ ಕನ್ವೆ ಮಾಡ್ಬೇಕು. ಯಾರು ಅಲ್ಲಿ ಕೂತಿರ್ತಾರಲ್ಲ ನಮ್ ಕಡೆಯಿಂದ ರೆಪ್ರೆಸೆಂಟೇಟಿವ್ಸ್, ಪೊಲಿಟಿಷಿಯನ್ಸ್ ಆರ್ ಅಧಿಕಾರಿಗಳು, ಮೀಟಿಂಗ್ ಅಲ್ಲಿ ಭಾಗಿಯಾಗುವಂತ ಅಧಿಕಾರಿಗಳು, ಅವರು ದೇ ಶುಡ್ ಕನ್ವಿನ್ಸ್ ಅಂಡ್ ಕ್ವಿಟ್ ದಿ ಆಫೀಸ್. ಥ್ಯಾಂಕ್ ಯು ಶ್ರೀಕಾಂತ್ ಅವರೇ, ಕರೆ ಮಾಡಿ ಅಭಿಪ್ರಾಯವನ್ನ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಈಶ್ವರಪ್ಪ ಅವರೇ. ನಮಸ್ಕಾರ. ಹೇಳ್ರಿ ಈಶ್ವರಪ್ಪ ಅವರೇ, ನಮಸ್ಕಾರ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ. ಹೇಳ್ರಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ರಿ, ಫೋನಲ್ಲಿ ಮಾತಾಡ್ರಿ.
ನೀವೆಲ್ಲಾ ಡ್ಯಾಮ್ ತೋರಿಸ್ತೀರಿ, ನಮ್ ಭದ್ರಾ ಡ್ಯಾಮ್ ತೋರಿಸಲ್ಲ ಯಾಕೆ? ಎಲ್ಲ ಭದ್ರಾ ಡ್ಯಾಮು ಬಂತು ನೋಡ್ರಿ, ಇಲ್ಲಿ ತೋರಿಸ್ತಾ ಇದೀವಿ, ಎಲ್ಲಾ ಡ್ಯಾಮು ತೋರಿಸ್ತಾ ಇದೀವಿ. ತೋರಿಸ್ತಾ ಇದೀರಿ? ಹಾ, ಅಭಿಪ್ರಾಯ ಹೇಳಿ. ಈಗ ಎಲ್ಲಾ ಡ್ಯಾಮ್ ತೋರಿಸ್ತಾ ಇದೀರಿ, ನಮ್ ಭದ್ರಾ ಡ್ಯಾಮ್ ಯಾಕೆ ತೋರಿಸ್ತಲ್ಲ? ಏನ್ ತೋರಿಸ್ತಾ ಇದೀರಿ? ನಾವು ದಿನಾನು ಈ ವಿಚಾರ ಇರೋದೇ ಅಂತಂದ್ರೆ ಕಾವೇರಿ ನೀರಿನ ವಿಚಾರ. ಆದ್ರೂ ನಿಮ್ಗೆ ಗೊತ್ತಿಲ್ವಾ ಈಶ್ವರಪ್ಪ? ಆಯ್ತು, ಒಂದ್ ನಿಮಿಷ. ನಾವ್ ಇಲ್ಲಿ ಹೊಡೆದಾಡ್ತೀವಲ್ಲ ದಾವಣಗೆರೆಯಲ್ಲಿ. ಓಕೆ, ಕೇಳಿಸ್ಕೊಳ್ಳಿ. ಈಗ ಈ ತುಂಗಭದ್ರಾ ಡ್ಯಾಮ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪರ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಯಾಕೆ ತೋರಿಸ್ತಿಲ್ಲ? ಅದೇ ಕೇಳ್ರಿ, ಇಲ್ಲಿ ನಾ ಹೇಳೋದು ಕೇಳಿಸ್ಕೊರು ಸ್ವಲ್ಪ. ಈಶ್ವರಪ್ಪ ಅವರೇ, ತುಂಗಭದ್ರಾ ಡ್ಯಾಮ್ ನ ವಿಚಾರವಾಗಿ ಅಲ್ಲಿ ಏನೇನ್ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ವರದಿಯನ್ನ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ನೋಡ್ಲಿಲ್ವಾ ನೀವು? MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ.